ನೋಡ್ಲಾ, ಈಟು ದಿನ ಅತ್ತಿದ್ದು ಕರೆದಿದ್ದು ಕೇಳಿದ್ದು ಎಲ್ಲ ಮುಗೀತು. ಇವತ್ತು ನೇರವಾಗಿ ನಿನ್ನ ಕೇಳ್ತೀವಿ. ಈ ಮನೆ ಸೊಸೆ ರಾಧ, ನೀನು ಅವಳನ್ನ ಲಗ್ನ ಆಯ್ಕೆಯೋ ಇಲ್ಲ? ಏನವ ಹೇಳ್ತಿದ್ಯಾ? ಇನ್ಯಾಕೆ ಏಳೋದು ಕೇಳೋದು ಏನೂ ಇಲ್ಲ ಕಲ. ರಾಧಾ ಈ ಮನೆ ಸೊಸೆ, ನೀನು ಅವಳನ್ನ ಲಗ್ನ ಆಯ್ತಿದ್ಯಾ ಆಟೆ. ಬಂಗಾರ, ನೀನು ಏನು ಹೇಳ್ತಾ ಇದೀಯ ಅನ್ನೋದು ನಿನ್ನ ನಿಗಾ ಆಯ್ತಾ? ಎಲ್ಲ ಸಂದ ಕೇಸ್ನೆ ಮಾಡೇ ಮಾತಾಡ್ತೀವಿ. ನಮ್ಮ ಕಂಟಿ ಜೀವನ ಸಂದಾಕಿರ್ಬೇಕು ಅಂದರೆ ರಾಧಾ ಇವನ್ ಜೀವನದಾಗೆ ಬರಬೇಕು. ಇದೇನವ ನೀನು? ನನಗೆ ಮದುವೆ ಮಾಡ್ಬೇಕನ್ನೋ ಬರ್ದಾಗೆ ಮನೆಗಿರೋ ಹುಡುಗಿನ ಗಂಟಾಗ ಹೋಯ್ತಿದ್ಯಾ? ಇದು ಏನು ಬಂಗಾರ, ನನ್ಗೇನು ಹೇಳ್ದೆ ಇದಕ್ಕಿದ್ದಂಗೆ ದಿಢೀರಂತ ನಿರ್ಧಾರ ತಗೊಂಡಿದ್ಯಾ? ಇದು ದಿಢೀರ್ ಅಂತ ತಕೊಳ್ತಿರೋ ನಿರ್ಧಾರ ಅಲ್ಲ ರೀ. ಸರಿಯಾಗಿ ಯೋಚನೆ ಮಾಡಿ ಅಳ್ದು ತೂಗಿ ಲೆಕ್ಕಾಚಾರ ಹಾಕಿನೇ ತಗೊಂಡಿರೋದು. ಈ ಮುದುಕ ಮಧ್ಯದಲ್ಲಿ ಬಾಯಿ ಹಾಕಿ ಕೆಲಸ ಹಾಳು ಮಾಡ್ತಾ ಇದ್ರೆ ಅಷ್ಟೇ ಸಾಕು. ಅಲ್ಲ ಬಂಗಾರ, ದೊರೆ ಮದುವೆ ಆಗೋದೇನೋ ಸರಿ, ಆದರೆ ರಾಧಾ ಯಾಕಾಗಬಾರ್ದು? ರಾಧಾ ಸ್ಯಾನೆ ಒಳ್ಳೆ ಹುಡುಗಿ. ಅದು ಅಲ್ಲದೆ ಕಂಟಿ ಜೊತೆನಾಗೆ ಮದುವೆ ಮಾಡಿಸ್ತೀನಿ ಅಂತ ನಾನು ಅವಳಿಗೆ ಮಾತು ಕೊಟ್ಟಿದ್ದೆ. ಅದನ್ನ ಈಗ ನೆರವೇರಿಸ್ತಿದ್ದೀನಿ ಆಟೆಯ. ಅವ ಇದನ್ನ ದಡ್ತನದ್ದು ಪರಮಾವಧಿ ಅಂತಾರೆ. ನೀನು ಏನೋ ಹೇಳಿದ್ರುವೆ ನನ್ನ ಜನ್ಮದಾಗೆ 7ನೇ ಮದುವೆ ಹಾಕಿಲ್ಲ. ನೋಡ್ಲಾ, ನೀನು ಯೋನಾನ ಈ ಲಗ್ನಕ್ಕೆ ಒಪ್ನಿಲ್ಲ ಅಂದ್ರೆ ನಾನು ಈ ಕ್ಷಣನ ಈ ಮನೆ ಬಿಟ್ಟು ಹೊಂಟೋಯ್ತೀನಿ. ಈ ಹೋಟೆಲು ಮೊದಲು ಹೀಗಿರಲಿಲ್ಲ. ನಾನು ಬಂದಮೇಲೆ ಹೈಟೆಕ್ ಮಾಡಿದ್ದು. ಹೌದಾ ಸರ್? ನೀವು ಹೈಟೆಕ್ಕು, ನಿಮ್ಮ ಹೋಟ್ಲು ಹೈಟೆಕ್ ಬಿಡಿ. ಸರ್ವಿಸು ಅಷ್ಟೇ, ನಾನು ಸಖತ್ತಾಗಿ ಕೊಡ್ತೀನಿ. ನಮ್ಮ ಬಾಸ್ಗೆ ನಾನೇ ಬಲಗೈ. ಏನು ಸುಮಾ, ಈ ಮ್ಯಾನೇಜರ್ ಇಷ್ಟೊಂದು ಜೋಲ್ ಸುರಿಸ್ತಾ ಇದ್ದಾನೆ? ಅವನ್ನ ಬಕ್ರ ಮಾಡಿದ್ರೇ ನಮ್ಮ ಕೆಲಸ ಆಗೋದು. ಸರ್, ಒಂದು ಸೂಟ್ ರೂಮ್ಗೆ ಎಷ್ಟಾಗ್ಬೋದು? ನೀವು ಅದೆಲ್ಲ ಯೋಚನೆ ಮಾಡಬೇಡಿ. ನಿಮ್ಮಂಥ ಹುಡುಗಿರು ಬಂದರೆ ನನ್ನ ಕಡೆಯಿಂದ ಫುಲ್ ಡಿಸ್ಕೌಂಟ್ ಇರುತ್ತೆ. ಡಬ್ಬ ನನ್ನ ಮಗನೇ. ನೋಡಿ, ನೀವೆಲ್ಲ ಕಡೆ ನೋಡ್ತಾ ಇರಿ. ನಮ್ಮ ಬಾಸ್ ಬಂದರು, ನಾನು ಹೋಗಿ ಬರ್ತೀನಿ. ಸರ್, ಗುಡ್ ಮಾರ್ನಿಂಗ್ ಸರ್. ಏನ್ರಿ ಆ ಹುಡುಗಿ ನೀವು ಎಲ್ಲಿಗೆ ಬಂತು? ಸರ್, ಎಲ್ಲ ಕಡೆ ವೈರಲ್ ಮಾಡ್ತಾ ಇದ್ದೀವಿ ಸರ್. ಆ ಹುಡುಗಿ ಕ್ಷಮೆ ಕೇಳೋಕೆ ಒಪ್ಕೋತಾ ಇಲ್ಲ ಸರ್. ತಿನ್ನಕ್ಕೆ ಗತಿ ಇಲ್ಲ ಅಂದರು ಕೊಬ್ಬಿಗೇನು ಕಮ್ಮಿ ಇಲ್ಲ. ಅವಳನ್ನ ಸುಮ್ಮನೆ ಮಾತ್ರ ಬಿಡಬೇಡಿ. ಈ ನ್ಯೂಸ್ನ ಇನ್ನಷ್ಟು ವೈರಲ್ ಮಾಡಿ. ಹಾಂ ಸುಮಾ. ಹಲೋ ಪುರ್ಸಿ, ಆಯ್ತಾ ಕೆಲಸ? ಇಲ್ಲ ಕಣವಿ, ಇನ್ನೂ ಇಲ್ಲ. ಮ್ಯಾನೇಜರು ಬೇರೆ ಕಡೆ ಹೋಗಿದ್ದಾನೆ. ಅವ್ನು ಬರೋ ವರ್ಷದಲ್ಲಿ ಬೇಗ ಕೆಲಸ ಮುಗಿಸಿ. ಸರಿ ಸರಿ ಆಯಿತು. ರಾಯ್ ಆಯ್ತಾ? 2 ನಿಮಿಷ ಆಯಿತು, 2 ನಿಮಿಷ. ಬಿರ್ನೆ ಮಾಡು.
ಏನ್ರಿ ಇದು ಫೂಟೇಜಾಗಿ ಕ್ಲಿಕ್ಕರ್ ಆಗ್ತಿದೆ. ಸರ್ ಏನೋ ಸಿಗ್ನಲ್ ಪ್ರಾಬ್ಲಮ್ ಇರ್ಬೇಕು ಸರ್. ಸಿಗ್ನಲ್ ಪ್ರಾಬ್ಲಮ್ ಆಗೋಕ್ಕೆ ಸಾಧ್ಯನೇ ಇಲ್ಲ, ಬೇರೆ ಏನೋ ಇಶ್ಯೂ ಇರಬೇಕು. ನಾನೇ ನೋಡ್ತೀನಿ. ಆಮ್ಯಾಕೆ ಮನೆಯಾಗ ನಿಂಗೆ ಹೆಂಗೆ ಬೇಕೋ ಹಂಗಿದ್ಕೋ. ಅವ ಸುಮ್ಕೆ ಎದುರ್ಸಕ್ಕಲ್ಲ, ಏನೋ ಹೇಳಕ್ ಹೋಗ್ಬೇಡ. ನಾನು ಎದುರಿಸ್ತಾ ಇಲ್ಲ ಕಲ. ಈ ಬಂಗಾರಮ್ಮನ ಮಾತು ಕಡ್ಡಿ ಮುರಿದಂಗೆ ಅನ್ನೋ ಇಸ್ಯ ನಿನಗೂ ಗೊತ್ತು. ಅಪ್ಪ ನೀನಂದ್ರೆ ನಂಗೆ ಪಿರಾಣ ಅಂತ ಗೊತ್ತಿದ್ರು ಯಾಕವ ಹಿಂಗೆಲ್ಲ ಮಾತಾಡ್ತಿದ್ಯಾ? ನನಗೂ ನೀನು ಅಂದರೆ ಪಿರಾಣ ಕಲ. ನನ್ನ ಮಗನ ಜೀವನ ನಿಂತು ನೀರಾಗಬಾರ್ದು ಅಂತಲೇ ನಾನು ಈಟೆಲ್ಲ ಹೇಳ್ತಿರೋದು. ಇರೋ ಒಬ್ಬ ಮಗ ಒಂಟಿ ಆಗ್ಬಿಟ್ರೆ ತಂದೆ ತಾಯಿಗಳಿಗೆ ನೆಮ್ಮದಿ ಇರ್ತೈತೆ ಇಲ್ಲ ಮಾಡು. ನಿನಗಿನ್ನು ಚಿಕ್ಕ ವಯಸ್ಸು, ಬಾಳಿ ಬದುಕಬೇಕಾಗಿರೋನು. ನಿಂಗೂ ಒಬ್ಳು ಸಂಗಾತಿ ಬೇಕೇ ಬೇಕು ಕಲ. ಇದಕ್ಕೆ ನೀನು ಎಂಡ್ರೆ ಒಪ್ಪಿಗೆ ಕೊಟ್ಟವಳೆ ಕಲ. ಅವತ್ತು ಉದ್ಕ ಶಾಂತಿನಾಗೆ ಹೂ ಕೊಟ್ಟು ನನ್ನ ಗಂಡನ್ಗೆ ಇನ್ನೊಂದು ಮದುವೆ ಮಾಡಿ ಅಂತ ಅವಳೆ ಏಳೋಳೆ ಕಲ. ಈಗ ನಾನು ಮಾಡಕ್ಕೆ ಹೊಂಟಿರೋ ಕೆಲಸ ಸರಿ ಇದೆ ಅಂದರೆ ನೀನೆಯೋ ನನ್ನ ಸೂಚನೆ ಕೊಡವ. ಆಗಕ್ಕಿಲ್ಲ ಅಂತ ಮಾತ್ರ ಹೇಳ್ಬೇಡ ಕಂಟಿ. ನೋಡು, ಸ್ನೇಹ ನನಗೆ ರಾಧನುವೆ ನಿನ್ನ ಕಣ್ರೆಪ್ಪೆ ನಂಗೆ ಮಾಡ್ಕೊತಾಳೆ. ಹಾಗಲ್ಲ ಅಂತ ಮಾತ್ರ ಹೇಳ್ಬೇಡ ಕಂಟಿ. ಹಂಗಲ್ಲ ಬಾ. ಆಯ್ತು ಬಿಡು, ನಿನ್ನಟ ನಿನಗೆ ಹೆಚ್ಚಾದ್ರೆ ನನ್ನಟ ನನಗೂ ಹೆಚ್ಚೆ. ಇನ್ಮ್ಯಾಕಿ ಮನೆನಾಗಿದ್ದು ಪ್ರಯೋಜನ ಇಲ್ಲ. ನಾನು ಮನೆ ಬಿಟ್ಟು ಹೋಯ್ತೀನಿ. ಅಣ್ಣಯ್ಯ, ಈ ಮದ್ವೆಗೆ ಒಪ್ಕೋ ಅಣ್ಣಯ್ಯ. ಅವ್ವನ ಹಠ ಎಂಥದ್ದು ಅಂತ ನಿಂಗೆ ಗೊತ್ತಲ್ವಾ? ದೊರೆ ಒಪ್ಕೋಕಳ್ಳ. ಅಯ್ಯಯ್ಯೋ, ಅತ್ತೆ ನಿಜವಾಗ್ಲೂ ಮನೆ ಬಿಟ್ಟು ಹೋಗ್ತಿದ್ದಾರೆ. ರೀ ನಾನು ಹೊಂಟೆ, ನೀವು ಹುಷಾರು. ರಾಧಾ ಬಸ್ಸು ಹುಷಾರು ಕಣ್ರವ. ಬಂಗಾರ ಅವ್ವ ಆಟ ನಂದಲ್ಲ, ನಿಂದು. ನಿನಗೋಸ್ಕರ ನಾನು ಈ ಮದುವೆಗೆ ಒಪ್ಕೋತೀನಿ. ಹಾ ಸುಮಾ. ಹಲೋ ಪುರ್ಸಿ, ಆ ಓನರು ಕಂಟ್ರೋಲ್ ರೂಮ್ ಕಡೆನೇ ಬರ್ತಾ ಇದ್ದಾನೆ ಕಣೋ. ರಾಯ್, ಆ ಓನರ್ ಬರ್ತಾ ಇದ್ದಂತೆ, ಹೆಂಗಾದ್ರೂ ಎಸ್ಕೇಪ್ ಆಗು. CCTV ಫುಟೇಜ್ ಅಲ್ಲಿ ಗೊತ್ತಿಲ್ಲ ಕಣವಿ, ಓನರ್ ಬಂದ ಅಂತ ನಾನು ಬಂದ್ಬಿಟ್ಟೆ. ರಾಯ್ ಅಲ್ಲಿ ಅವನು ಇನ್ನೂ ಒಳಗಡೆನೇ ಇದ್ದಾನೆ. ಅಯ್ಯೋ, ರಾಯ್ ಸಿಕ್ಕಾಕೊಂಡ್ರೆ ಏನೋ ಮಾಡೋದು. ರಾಯ್ ಸಿಕ್ಬಿದ್ದ.
ಇದೇನು ಓನರ್ ಆಚೆ ಬರ್ತಿದ್ದಾನೆ, ರಾಯಲ್ಲಿ. ರಾಯ್ ಬಂದ. ಬಂದ್ ಕೆಲಸ ಮುಗೀತು, ನಡೀರಿ ಹೋಗೋಣ. ನಿಜವಾಗ್ಲೂ? ಸೂಪರ್ ಮಗ. ಗೈಸ್, ನಾವು ಬಂದಿದ್ದ ಕೆಲಸ ಸಕ್ಸಸ್ ಆಯ್ತು, ಬನ್ನಿ ಹೋಗೋಣ. ಸ್ಟೂಡೆಂಟ್ಸ್ ಎಲ್ಲೋಗ್ತಾ ಇದ್ದೀರಾ? ಇನ್ನೂ ಎಕ್ಸ್ಪ್ಲೇನ್ ಮಾಡೋದು ತುಂಬ ಇದೆ, ಬನ್ನಿ ಬನ್ನಿ. ಇಲ್ಲ ಸರ್, ಇವತ್ತಿಗೆ ಇಷ್ಟೇ ಸಾಕು. ನಾವು ಆ್ಯಕ್ಚುಲಿ ಕಾಲೇಜಿಗೆ ಹೋಗಬೇಕು, ಇನ್ನೊಂದು ದಿನ ಬರ್ತೀವಿ. ಅಯ್ಯೋ ಸರಿ, ನೆಕ್ಸ್ಟ್ ಟೈಮ್ ಬರುವಾಗ ನನಗೆ ಕಾಲ್ ಮಾಡಿಬಿಟ್ಟು ಬನ್ನಿ. ನನ್ನ ನಂಬರ್ ತೊಗೊಳ್ಳಿ. ನಂಬರ್ ಯಾಕೆ ಸರ್, ಸೆಲ್ಫಿನೇ ತಗೊಳ್ಳೋಣ, ಬನ್ನಿ. ರಾಯ್, ಸ್ಮೈಲ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಬಾಯ್ ಬಾಯ್ ಬಾಯ್. ಅಲ್ಲ ಈ ಪುರ್ಸಿ, ಓದ್ ಕೆಲಸ ಏನ್ಲಾಯ್ತು? ಅಣ್ಣ ಕಾಯ ಹಣ್ಣು ಮಾವ, ಹಣ್ಣು. ಪುರ್ಸಿ ಇನ್ಮ್ಯಾಕ್ ಕಾಯ್ತೆ ನೋಡ ನನ್ನ ಮಗನಿಗೆ. ಸರಿ ಬನ್ನಿ, ನಾನು ಜಾಸ್ತಿ ಹೊತ್ತಿರೋದು ಬೇಡ. ಸರಿ ನಡ್ರ. ತಿಟ್ಟನಿಲ್ಲ. ಆದರೆ ನನ್ನ ರಾಧನ್ ಮದುವೆ ಆಗಿಲ್ಲ. ಯಾಕ್ಲಾ? ರಾಧಾ ಈ ಮನೆಯಾಗ ಬೆಳೆದ ಹುಡುಗಿ. ನನಗೆ ಆ ಹುಡುಗಿ ಮೇಕೆ ಯಾವುದೇ ರೀತಿ ಭಾವನೆ ಇಲ್ಲ. ಲಗ್ನ ಆಗೋದ್ರಿಂದ ತೆಪ್ಪಿಸ್ಕೊಳ್ಳೋಕ್ಕೆ ಯೋನೇನೋ ಹೇಳ್ಬೇಡ. ಇಲ್ಲವ, ನನ್ನ ಮದುವೆ ಅಂತ ಆದರೆ ನನ್ನ ಮನ್ಸಿನಾಗ ಬೇರೆ ಯಾರೋ ಅವ್ರನ್ನೇ ಆಗೋದು. ಯಾರ್ದು ರೀ ಅವರು? ನಮ್ಮ ಹೃದಯ ಹಾಕೋರಲ್ಲ, ಆ ಹುಡುಗಿ. ಯೋನ್ ಹೇಳ್ತಿದ್ಯಲ್ಲ? ಹೌದವ, ನಮ್ಮ ಹೃದಯನ ಇದೇ ಊರಿನಾಗಿರೋ ಯಾವುದೋ ಹುಡುಗಿಗೆ ಹಾಕೋರಂತೆ. ನಾನು ಅದೇ ಹುಡುಗಿನ ಮದುವೆ ಆಯ್ತೀನಿ. ಆಗ ಮಗ ಮದುವೆ ಆದ ಅನ್ನೋ ಸಂತೋಷ ನಿಮ್ಗಿರ್ತದೆ, ನಮ್ಮ ಹೃದಯ ನನ್ನ ಜೊತೆ ಸದಾ ಇರ್ತದೆ ಅನ್ನೋ ನೆಮ್ಮದಿ ನನಗಿರ್ತದೆ. ಹಂಗಲ್ಲ ಕಲ, ರಾಧಂಗೆ ನಾನು ರಾಧಾ, ಈಗ ಅವ್ವಂಗೆ ನೀನೇ ಹೇಳ್ಬೇಕು. ನನ್ನ ಮನ್ಸಿನಾಗೆ ನಿನ್ನ ಮ್ಯಾಕೆ ಯಾವುದೇ ರೀತಿ ಭಾವನೆ ಇಲ್ಲ. ನಿಮಗೂ ಇಲ್ಲ ತಾನೆ? ಸನಾ, ಯಾಕವ ಒಂಥರ ಇದೆಯಾ? ಅದೇ ಅಜ್ಜಿ, ಸುಮಾ ಪುರ್ಸಿ ಕಾಳಿ ಎಲ್ಲ ವಾಟ್ಲಿಗೆ ಹೋಗವ್ರಲ್ಲ, ಅಲ್ಲಿ ಏನಾಯ್ತೋ ಏನೋ ಅಂತ ಸ್ಯಾನ ಆತಂಕ ಆಯ್ತೈತೆ. ಅಯ್ಯೋ ಅಕ್ಕ, ಎಲ್ರು ಹೋಗೋರೆ ಅಂದ್ರೆ ಕೆಲಸ ಆಗೇ ಆಗುತ್ತೆ, ಯೋಚನೆ ಮಾಡ್ಬೇಡ. ಅಲ್ಲ ಕಣ್ಲ, ಆ ಓನರ್ ಬೇರೆ ಬಂದ್ಬಿಟ್ರು ಅಂತ ಕಾಳಿ ಹೇಳ್ತಿದ್ದ.
ಅವ್ರು ನಮ್ಮ ಹುಡುಗರಿಗೆ ಯೋನ್ ಮಾಡಿದ್ರೋ ಯೋನೋ ಅಂತ ಆತಂಕ ಆಯ್ತೈತೆ. ಸುಮ್ಕೆ ಯಾಕೆ ಕೆಟ್ಟ ಯೋಚನೆ ಮಾಡ್ತೀಯಾ? ಹಂಗೆಲ್ಲ ಏನೂ ಆಗಿರ್ಲಿಕ್ಕಿಲ್ಲ ಬಿಡು. ಯೋನು ತೊಂದರೆ ಆಗಿಲ್ಲ ಅಂದ್ರೆ ಇಡೋದಕ್ಕೆ ಬರ್ಬೇಕಿತ್ತಲ್ವೇ? ಬಂದ್ರಲ್ಲಕ್ಕ. ಈ ಯಾಕ್ರಲ್ಲ ಯೋನಾಯ್ತು? ಯಾಕೆಲ್ರು ಸಪ್ಕಿದ್ದೀರಾ? ಸುಮಾ ಯೋನಾಯ್ತವೇ? ಕಾಳಿ ಯೋನಾಯ್ತು? ನನಗೆ ಸ್ಯಾನೆ ಗಾಬರಿ ಆಯ್ತೈತೆ. ಯಾರಾದ್ರೂ ಯೋನಾಯ್ತು ಅಂತ ಹೇಳ್ತೀರಾ? ಅಕ್ಕ, ನಿಂಗೆ ಹೆಲ್ಪ್ ಮಾಡಕ್ ಹೋಗಿ ನಾವೇ ಸಿಕ್ಕಾಕೊಂಡ್ಬಿಟ್ವಿ. ಯೋನ್ ಹೇಳ್ತಿದ್ಯಾವೇ? ಆ ಓನರ್ ನಮ್ಗಳ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟ ಅಕ್ಕ. ಒಂದು ತೊಂದರೆ ಜೊತೆಗೆ ಇನ್ನೊಂದು ತೊಂದರೆ ಮೈ ಮ್ಯಾಗ ಕೇಳ್ಕೊಂಡ್ಬಿಡ್ಬೇಕು ನಾವೇ. ಅದಕ್ಕೆ ನಾನು ಹೇಳಿದ್ದು, ನೀವು ಯಾರು ನನಗೋಸ್ಕರ ಅಲ್ಲಿಗೆ ಹೋಗ್ಬೇಡಿ ಅಂತ. ಕೇಳಿದ್ರ ನನ್ನ ಮಾತನ್ನ? ಇವಾಗ ನೋಡಿ ಯೋನಾಯ್ತು. ನನ್ನಿಂದ ನಿಮ್ಮ ಎಲ್ಲರೂ ಜೀವನನೂ ಹಾಳಾಯ್ತು. ಒನ್, ಟೂ, ತ್ರೀ, ಫೋರ್. ಸಾನಕ್ಕ ಬಕ್ರ ಆಗ್ಬಿಟ್ಟೆ ನೀನು. ಅವಳಿಗೂ ನಿನ್ನ ಯಾಕೆ ಮನ್ಸ್ನಾಗ ಆಸೆ ಐತೆ ಕಲ. ನಾನು 7 ಜೋಡ್ಗೆ ಒಪ್ಕೊಂಡ್ಲು. ಅವ್ವ ನೀನು 7 ಅಂತ ಒಪ್ಕೊಂಡವಳೆ. ರಾಧನ್ ಮನ್ಸಾಗೋ ಏನೂ ಇಲ್ಲ. ರಾಧಂಗೆ ನನ್ನ ಬಗ್ಗೆ ಸಂತ ಗೊತ್ತದೆ. ಇದೊಳ್ಳೆ ಇಕ್ಕಟ್ಟಿನ ಪರಿಸ್ಥಿತಿ ಆಯ್ತಲ್ಲ. ರೀ, ಇವನು ಲಗ್ನದಿಂದ ತೆಪ್ಪಿಸ್ಕೋಬೇಕು ಅಂತ ಯೋನೇನೋ ನೆಪಗಳನ್ನ ಹೇಳ್ತಾನೆ. ನಾನಂತೂ ಇವನ ಮಾತನ್ನ ನೆಪಕ್ಕಿಲ್ಲ. ಅವ್ವ ಇದು ಯಾವುದು ನೆಪ ಅಲ್ಲವ. ತಿಟ್ಟವಾಗ್ಲೂ ಆ ಹುಡುಗಿ ಸಿಕ್ಕಿದ್ರೆ ನಾನು ಮದುವೆ ಆಗಿ ಆಯ್ತೀನಿ. ಬಂಗಾರ, ಅವನು ಯೂಟೊಂದು ಹೇಳ್ತಾನಲ್ಲ, ಆಗಲಿ ಬಿಡು ಬಂಗಾರ. ಇಲ್ಲ ರೀ, ಡಾಕ್ಟ್ರು ಯಾರಿಗೂ ಹೇಳ್ದಿರೋ ಇಸಿಯನ್ನ ಇವ್ನಿಗೆ ಮಾತ್ರ ಹೇಳಿರ್ತಾರ. ಇದೆಲ್ಲ ಇವಂದೇ ನಾಟಕ. ಅವ್ವ ಯಾವ ನಾಟಕನೂ ಇಲ್ಲವ. ಇದ್ರ ಬಗ್ಗೆ ರಾಧಂಗೂ ಗೊತ್ತೈತೆ. ರಾಧನುವೆ ಆ ಹುಡುಗಿನ ಹುಡ್ಕೋಕ್ಕೆ ಸಹಾಯ ಮಾಡ್ತಾವಳೆ. ಹೌದಾ ರಾಧಾ? ಅದು ಅತ್ತೆ, ಆಯ್ತು ಕಲ, ನೀನು ಹೇಳ್ತಿರೋದೆಲ್ಲ ದಿಟ್ಟನೇ ಆಗಿದ್ರೆ ನಿಂಗೆ 1 ತಿಂಗಳು ಸಮಯ ಕೊಡ್ತೀನಿ. ಅಷ್ಟ್ರಾಗ ಹುಡುಗಿ ಸಿಕ್ಕಿದ್ರೆ ಕರ್ಕೊಂಡು ಬಾ, ಲಗ್ನ ಹಾಕು. ಒಂದು ವೇಳೆ ಆ ಹುಡುಗಿ ಸಿಗ್ನಿಲ್ಲ ಅಂದರೆ ಆಮ್ಯಾಕೆ ನೀನು ನಮ್ಮ ರಾಧನೆ ಲಗ್ನ ಆಗಬೇಕು. ರಾಧವ, ನಾನು ಹೇಳಿದ ಸರಿನೇ? ನಾನು ಈ ಮಾತಿಗೆ ಒಪ್ಕೊಂಡಿದ್ಯಾ ಅಂತ ನನ್ನ ಮ್ಯಾಗ ಆಣೆ ಮಾಡು. ಸರಿವಾ?